ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಯಾಗರಾಜ ಸಾಧು ಸಂತರು ಧರ್ಮ ಜಿಜ್ಞಾಸುಗಳಿಂದ ತುಂಬ ಹೋಗಿದೆ. ಸಂಕ್ರಾಂತಿಯ ಪರ್ವದಿನದಿಂದ ಜನವರಿ 27ರ ಮಧ್ಯರಾತ್ರಿಯವರೆಗೆ ಸುಮಾರು 14 ಕೋಟಿಗೂ ಹೆಚ್ಚು ಮಂದಿ ಪವಿತ್ರ ಸ್ನಾನದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿದಿನ 1 ಕೋಟಿಯಂತೆ ಜನ ಬರ್ತಾ ಇದ್ದಾರೆ. ಸಾಕಷ್ಟು ಜನಪ್ರತಿನಿಧಿಗಳು, ಸೆಲೆಬ್ರಿಟಿಗಳು ಕೂಡ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಅಖಿಲೇಶ್ ಯಾದವ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಸಾಕಷ್ಟು ಮುಖಂಡರು ಸಂಗಮದಲ್ಲಿ ಸ್ನಾನ ಮಾಡಿ ಪಾಪಮುಕ್ತರಾಗೋ ಪ್ರಯತ್ನವನ್ನು ಮಾಡಿದರು. ಇದೆಲ್ಲದರ ನಡುವೆ ಈ ಬಾರಿ ಮೌನಿ ಅಮಾವಾಸ್ಯೆಯ ದಿನ ಪ್ರಯಾಗಕ್ಕೆ ಜನರ ಪ್ರವಾಹನೆ ಹರಿದು ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 29ರಂದು ನಿಗದಿಯಾಗಿರುವ ಪುಣ್ಯ ಸ್ನಾನಕ್ಕೆ 10 ಕೋಟಿ ಮಂದಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಗೆ ಬರೋ ಕೋಟ್ಯಂತರ ಜನರ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಪ್ರಯಾಗರಾಜಲ್ಲಿ ಮಾಡಿಕೊಳ್ಳಲಾಗಿದೆ. ಆ ನಂತರದಲ್ಲಿ ಫೆಬ್ರವರಿ 3 ಹಾಗೂ 12ರಂದು ಕೂಡ ಅಮೃತ ಸ್ನಾನದ ದಿನಾಂಕಗಳಿದ್ದು ಅವತ್ತು ಕೂಡ ಭಾರೀ ಜನಸ್ತೋಮ ಅಲ್ಲಿ ಸೇರುವ ಸಾಧ್ಯತೆ ಇದೆ. ಅದಾದ ನಂತರ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಕುಂಭಮೇಳದ ಅಂತಿಮ ಅಮೃತ ಸ್ನಾನ ನಿಗದಿಯಾಗಿದೆ. ಆ ಬಳಿಕ ಕುಂಭಮೇಳಕ್ಕೆ ತೆರೆ ಬೀಳುತ್ತೆ. ಇನ್ನು ಕುಂಭಮೇಳ ಅನ್ನೋದು ಬರೀ ನಂಬಿಕೆ ಮಾತ್ರ ಅಲ್ಲ. ಕುಂಭಮೇಳವನ್ನು ಸುಮ್ಮನೆ ಆಯೋಜಿಸುವುದೂ ಇಲ್ಲ. ಅದರ ಹಿಂದೊಂದು ಖಗೋಳ ವಿಸ್ಮಯದ ಲೆಕ್ಕಾಚಾರಗಳಿರುತ್ತವೆ. ಇದು ಕ್ಯಾಲೆಂಡರ್ ದಿನಾಂಕಗಳ ಮೇಲೆ ನಡೆಯುವ ವಿದ್ಯಮಾನ ಅಲ್ಲ. ಗುರುಗ್ರಹ ಕುಂಭರಾಶಿಯನ್ನು ಪ್ರವೇಶ ಮಾಡಿದಾಗ, ಸೂರ್ಯ ಮೇಷರಾಶಿಗೆ ಕಾಲಿಟ್ಟಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ. ಹಾಗೆ ಗುರುಗ್ರಹ ವೃಷಭ ರಾಶಿಯಲ್ಲಿದ್ದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೆಯುತ್ತೆ. ಇನ್ನು ಅಮಾವಾಸ್ಯೆಯ ದಿನ ಗುರು ಮತ್ತು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಿ ಚಂದ್ರ ಮಕರ ರಾಶಿಗೆ ಬಂದಾಗ ಕೂಡ ಪ್ರಯಾಗ ಕುಂಭಮೇಳಕ್ಕೆ ಸಾಕ್ಷಿಯಾಗತ್ತೆ. ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದಾಗ ನಾಸಿಕಲ್ಲಿ, ಹಾಗೆ ಮೇಷರಾಶಿಗೆ ಸೂರ್ಯ ಬಂದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ಆಯೋಜನೆಗೊಳ್ಳುತ್ತೆ. ಇನ್ನು ಗುರುಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ನಾಸಿಕಲ್ಲಿ ಕುಂಭಮೇಳ ನಡೆಯುತ್ತೆ. ಇನ್ನು ಸೂರ್ಯ ಮೇಷರಾಶಿಯಲ್ಲಿ, ಗುರು ಸಿಂಹರಾಶಿಯಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಮೇಷ, ಮಕರ ಹಾಗೂ ಕರ್ಕಾಟಕ ರಾಶಿಗಳಲ್ಲಿ ಸೂರ್ಯನಿದ್ದಾಗ ಧ್ಯಾನಾದಿಗಳಿಗೆ ಪ್ರಶಸ್ತ ಸಮಯ ಅಂತ ಹೇಳ್ತಾರೆ. ಹಾಗೆ ಈ ಪೂರ್ಣ ಕುಂಭ ಅನ್ನೋದು 12 ವರ್ಷಗಳಿಗೆ ಯಾಕೆ ನಡೆಯುತ್ತೆ ಅಂದ್ರೆ, ಗುರುಗ್ರಹ ಒಮ್ಮೆ ಸೂರ್ಯನನ್ನ ಸುತ್ತಿ ಬರೋದಕ್ಕೆ 12 ವರ್ಷಗಳು ಬೇಕಾಗುತ್ತವೆ. ಹೀಗಾಗಿ 12 ವರ್ಷಗಳನ್ನ ಒಂದು ಪೂರ್ಣ ಕುಂಭ ಅಂತ ಕರೀತಾರೆ. ಗೆಳೆಯರೆ, ಸಹಸ್ರಾರು ವರ್ಷಗಳ ಹಿಂದೆನೆ ಭಾರತೀಯರಿಗೆ ಅದೆಂಥ ಖಗೋಳ ವಿಜ್ಞಾನ ಗೊತ್ತಿತ್ತು ನೋಡಿ. ಸೌರಮಂಡಲದ ಚಲನೆಯ ಸಂಪೂರ್ಣ ಮಾಹಿತಿ ಇಲ್ಲದೆ ಇದ್ರೆ, ಯಾವ ಗ್ರಹ ಸೂರ್ಯನನ್ನ ಸುತ್ತೋದಿಕ್ಕೆ ಎಷ್ಟು ವರ್ಷಗಳನ್ನ ತಗೊಳುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ, ಯಾವ ಗ್ರಹ ಯಾವ ರಾಶಿಗೆ ಯಾವಾಗ ಪ್ರವೇಶ ಮಾಡುತ್ತೆ ಅನ್ನೋದರ ಅರಿವಿಲ್ಲದೆ ಇದ್ರೆ, ಇಂಥ ಅದ್ಭುತ ಮೇಳಗಳನ್ನ ಆಯೋಜಿಸೋದಕ್ಕೆ ಆ ಜನರಿಗೆ ಸಾಧ್ಯ ಆಗ್ತಾ ಇತ್ತ? ಕುಂಭಮೇಳದ ಆಯೋಜನೆಗೆ ಖಗೋಳ ವಿಜ್ಞಾನವೇ ಆಧಾರ. ಸನಾತನ ಧರ್ಮಕ್ಕೂ ವಿಜ್ಞಾನಕ್ಕೂ ಇರೋ ನಂಟಿಗೆ ಇದು ಕೂಡ ಒಂದು ನಿದರ್ಶನ. ಗೆಳೆಯರೆ, 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ, 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಇಲ್ಲಿ ಅರ್ಧ ಕುಂಭಮೇಳಗಳು ಹರಿದ್ವಾರ ಮತ್ತು ಪ್ರಯಾಗರಾಜಲ್ಲಿ ಮಾತ್ರ ಸಂಭವಿಸುತ್ತವೆ. ನಾಸಿಕ್ ಹಾಗೂ ಉಜ್ಜಯಿನಿಗಳಲ್ಲಿ ಅರ್ಧ ಕುಂಭಮೇಳ ನಡೆಯೋದಿಲ್ಲ. ಇನ್ನು ದೇಶದ ನಾನಾ ತ್ರಿವೇಣಿ ಸಂಗಮಗಳಲ್ಲಿ, ಪವಿತ್ರ ನದಿಗಳ ತಟದಲ್ಲಿ ಕೂಡ ಕುಂಭಮೇಳಗಳನ್ನ ಆಯೋಜನೆ ಮಾಡ್ತಾರೆ. ನಮ್ಮ ಕರ್ನಾಟಕದ ಟಿ ನರಸೀಪುರದಲ್ಲಿ ಕುಂಭಮೇಳ ಆಚರಿಸಲಾಗ್ತಾ ಇದೆ. 3 ವರ್ಷಗಳಿಗೆ ಒಮ್ಮೆ ಅಲ್ಲಿ ಕುಂಭ ನಡೆಯುತ್ತೆ. 1989ರಿಂದ ಇದನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ. 2019ರಲ್ಲಿ 11ನೇ ಕುಂಭಮೇಳ ಯಶಸ್ವಿಯಾಗಿ ನಡೀತು. ಆ ಬಳಿಕ ಅಂದ್ರೆ 2022ರಲ್ಲಿ ಚೈನಾ ವೈರಾಣುವಿನ ಕಾರಣದಿಂದಾಗಿ ಕುಂಭಮೇಳ ನಡೀಲಿಲ್ಲ. ಈಗ ಕುಂಭಮೇಳ ನಡೀತಾ ಇದೆ. 12ನೇ ಕುಂಭಮೇಳಕ್ಕೆ ಅಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇವೆ. ಇದೇ ಫೆಬ್ರವರಿ 10ನೇ ತಾರೀಕಿನಿಂದ 3 ದಿನಗಳ ಕಾಲ ಅಲ್ಲಿ ಮೇಳ ನಡೆಯುತ್ತೆ. ರಾಜ್ಯದ ಮಠಾಧೀಶರು, ಸಾಧು ಸಂತರು ಹಾಗೂ ಅಪಾರ ಪ್ರಮಾಣದ ಭಕ್ತರು ಅದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಆರಂಭ ಮಾಡಿದೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ, ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮಿ ಹಾಗೂ ಕೈಲಾಸಾಶ್ರಮದ ಮಹಾಮಂಡಲೇಶ್ವರ ಜಯೇಂದ್ರಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಸಿದ್ಧತೆಗಳು ಆರಂಭಗೊಂಡಿವೆ. ಪ್ರಯಾಗದ ಮಹಾಕುಂಭಮೇಳಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯ ಆಗದೇ ಇರೋರು ಟಿ ನರಸೀಪುರದಲ್ಲಿ ನಡೆಯುವ ಈ ಕುಂಭಮೇಳಕ್ಕಾದರೂ ಹೋಗಿ ಬನ್ನಿ. ಅಲ್ಲಿ ಕಪಿಲ, ಕಾವೇರಿ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ಜಾಗದಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶಗಳಿರುತ್ತವೆ. ಅದನ್ನ ಮಾಡಿಕೊಂಡು ಬನ್ನಿ. ಗೆಳೆಯರೆ, ಕುಂಭಮೇಳದಲ್ಲಿ ಕಾಣಸಿಗ್ತಾ ಇರೋ ಬಾಬಾಗಳು
ಸಾಮಾನ್ಯ ಜನರನ್ನ ಅಚ್ಚರಿಗೀಡು ಮಾಡ್ತಾ ಇದ್ದಾರೆ. ಯಾರೋ IIT ಓದ್ದವರು, IAS ಅಧಿಕಾರಿಯಾಗಿದ್ದವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಗ್ರಿ ಪಡ್ಕೊಂಡವರು, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಮಾಸ್ಟರ್ಸ್ ಮಾಡಿಕೊಂಡವರು, ಅಮೆರಿಕಾದ ಸೇನೆಯಲ್ಲಿದ್ದವರು, ರಷ್ಯಾದಲ್ಲಿ ಪಾಠ ಮಾಡ್ತಾ ಇದ್ದವರು, ಹೀಗೆ ಕುಂಭಮೇಳದಲ್ಲಿ ನಾವು ವಿಶೇಷ ವ್ಯಕ್ತಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ನಾಗಾ ಸಾಧುಗಳು, ಅವರದ್ದು ಒಂದು ವಿಲಕ್ಷಣ ಲೋಕ. ಅವರಲ್ಲಿ ಅದೆಷ್ಟು ಹಠಯೋಗಿಗಳು ಗೆಳೆಯರೆ. ಈ ನಾಗಾ ಸಾಧುಗಳನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಜೊತೆ ಒಂದಷ್ಟು ಕಾಲ ಇರೋ ಅವಕಾಶ ಕೂಡ ಪಡ್ಕೊಂಡಿದ್ದೀನಿ. ಹಿಮಾಲಯದಲ್ಲಿ ಒಂಟಿ ಕಾಲಲ್ಲಿ ನಿಂತು ಸಾಧನೆ ಮಾಡ್ತಾ ಇದ್ದ ಬಾಬಾ ಒಬ್ಬರನ್ನ ನಾನು ಕಂಡಿದ್ದೀನಿ. ನಮಗಲ್ಲಿ ಬರೀ ಕಾಲಲ್ಲಿ ಸುಮ್ಮನೆ ನಿಂತರೂ ಫ್ರಾಸ್ಟ್ ಬೈಟ್ ಆಗಿ ಬೆರಳುಗಳು ಉದುರು ಹೋಗುತ್ತವೆ, ಕಾಲು ಕೊಳೆತು ಹೋಗುತ್ತೆ. ಆದರೆ ಆತ ಅದ್ಯಾವುದರ ಪರಿವೆಯೂ ಇಲ್ಲದೆ ಆರಾಮಾಗಿ ತಮ್ಮ ಸಾಧನೆಯಲ್ಲಿ ತೊಡಗಿಸಿಕೊಂಡಿದ್ದು ಅಚ್ಚರಿ ಮೂಡಿಸ್ತಾ ಇತ್ತು. ಬರೀ ಕಣ್ಣ ನೋಟದಿಂದಲೇ ಎದುರುಗಿದ್ದವರನ್ನ ಮೂರ್ಛಿತರನ್ನಾಗಿ ಮಾಡೋ ನೇತ್ರಶಕ್ತಿಯ ಬಾಬಾಗಳನ್ನ ನೋಡಿದ್ದೀನಿ. ಸೂರ್ಯನನ್ನೇ ನೋಡ್ತಾ ಮನಸ್ಸನ್ನ ಕೇಂದ್ರೀಕರಿಸಿ ತ್ರಾಟಕ ಸಾಧನೆಯಲ್ಲಿ ತೊಡಗಿದ್ದ ಬಾಬಾಗಳನ್ನ ಭೇಟಿಯಾಗಿದ್ದೀನಿ. ನಿಂತೇ ಇರುವವರು, ಒಂದೇ ಕಾಲಲ್ಲಿ ನಿಂತು ಸಾಧನೆ ಮಾಡೋರು, ಒಂದು ಕೈ ಮೇಲೆತ್ತಿ ಜೀವನ ಪೂರ್ತಿ ಹಾಗೆ ಇರೋ ಸಂಕಲ್ಪವನ್ನು ತೊಟ್ಟವರು, ತಮ್ಮ ಜಟೆಗಟ್ಟಿದ ಕೂದಲಿನ ಮೂಲಕ ಜೀಪುಗಳನ್ನ ಎಳೆಯುವವರು, ಇಂಥವರದೆಷ್ಟೋ ಜನ ಕುಂಭಮೇಳದ ಸಂದರ್ಭದಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಯಾಕೆ, ಮಹಾಜ್ಞಾನಿಗಳು, ವೇದಾಂಗಗಳನ್ನು ಅಭ್ಯಾಸ ಮಾಡಿದವರು, ಇನ್ನರ್ ಇಂಜಿನಿಯರಿಂಗ್ ಅನ್ನು ಅರ್ಥ ಮಾಡಿಕೊಂಡವರು ಅಲ್ಲೆಲ್ಲೋ ಮೌನವಾಗಿ ತಮ್ಮ ಪಾಡಿಗೆ ತಾವು ಕೂತಿರ್ತಾರೆ. ಅವರು ಮಾತಾಡಿದರೆ ಮಹಾಜ್ಞಾನ ದಾಸೋಹ. ಅಲ್ಲಿ ಯೋಗಿಗಳಿದ್ದಾರೆ, ಆಯುರ್ವೇದ ಪಂಡಿತರಿದ್ದಾರೆ, ಸಿದ್ಧ ವೈದ್ಯವನ್ನು ಬಲ್ಲವರಿದ್ದಾರೆ, ರಸವೈದ್ಯೆಯಲ್ಲಿ ಪರಿಣತಿಯನ್ನು ಪಡೆದವರೂ ಇದ್ದಾರೆ. ಸನಾತನ ಪರಂಪರೆ ಅನ್ನೋ ದೊಡ್ಡ ಆಲದ ಮರದ ಸಹಸ್ರ ಬಿಳಲುಗಳು ಅಲ್ಲಿ ಒಂದು ಕಡೆ ಸೇರಿವೆ. ಹೀಗಾಗಿನೇ ಭಾರತವಷ್ಟೇ ಅಲ್ಲದೆ ವಿದೇಶಗಳಿಂದ ಕೂಡ ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗೆ ಜನ ಬರ್ತಾರೆ ಅಂದ ಮೇಲೆ ಅಲ್ಲಿ ಕೆಲ ತೋರಿಕೆಗಳು, ಢೋಂಗಿಗಳು ಕೂಡ ಕೂತೇ ಇರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಕೆಲ ದಿನಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದ ಬ್ರೆಜಿಲ್ನ ಪ್ರಜೆಯ ಮಾತುಗಳು ನಮಗೆ ನಾವು ಸನಾತನ ಧರ್ಮದವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಮೂಡಿಸೋ ಹಾಗಿದ್ದು. ಇಲ್ಲಿನ ಹವಾಮಾನ ಹಾಗೂ ನದಿಯ ನೀರು ತಣ್ಣಗಿದೆ, ಆದರೆ ಇಲ್ಲಿನ ಸಾಧು ಸಂತರ ಜೊತೆಗಿನ ಸಮಾಗಮ ನನ್ನ ಹೃದಯವನ್ನ ಬೆಚ್ಚಗಿರಿಸಿದೆ ಅಂತ ಬ್ರೆಜಿಲ್ನಿಂದ ಬಂದಿರೋ ಫ್ರಾನ್ಸಿಸ್ಕೋ ಅನ್ನೋ ಭಕ್ತರೊಬ್ಬರು ಹೇಳಿದ್ದಾರೆ. ಹಾಗೇನೆ ಮೋಕ್ಷವನ್ನು ಹುಡುಕಿ ಹೊರಟ ನನಗೆ ಭಾರತ ಅನ್ನೋದು ಮೋಕ್ಷದಾಯಕ ಕ್ಷೇತ್ರ ಅನ್ನೋದು ಈಗ ಗೊತ್ತಾಯಿತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹಾಗೇನೆ ರಷ್ಯಾದ ಭಕ್ತೆಯೊಬ್ಬರು ಮೇರಾ ಭಾರತ ಮಹಾನ್ ಅನ್ನೋ ಘೋಷಣೆಯನ್ನು ಕೂಗಿ ಅಲ್ಲಿದ್ದವರ ಮನಸ್ಸುಗಳನ್ನ ಮತ್ತಷ್ಟು ಆನಂದಭರಿತಗೊಳ್ಳೋ ಹಾಗೆ ಮಾಡಿದ್ದಾರೆ. ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ಸ್ ಪಾವೆಲ್ ಅಲ್ಲಿ ಕಮಲ ಆಗಿದ್ದಾರೆ. ಕುಂಭಮೇಳದಲ್ಲಿ ಕೆಲ ದಿನ ಉಳಿದಿದ್ದಾರೆ, ಪುಣ್ಯ ಸ್ನಾನ ಮಾಡಿದ್ದಾರೆ. ಅಲ್ಲಿಗೆ ರಷ್ಯಾದ ಆತ್ಮ ಪ್ರೇಮಗಿರಿ ಬಂದಿದ್ದಾರೆ. ಆತ ಕಳೆದ 30 ವರ್ಷಗಳಿಂದ ಸನಾತನ ಧರ್ಮವನ್ನ ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೇಮಗಿರಿ ಸುಮಾರು 7 ಅಡಿಗಳಷ್ಟು ಎತ್ತರ ಇದ್ದಾರೆ. ಆ ಮೈಕಟ್ಟು, ಆಜಾನುಬಾಹು ಶರೀರ ರಾಮಾಯಣ ಮಹಾಭಾರತಗಳ ಕಾಲದ ಯೋಧರನ್ನ ನೆನಪು ಮಾಡೋ ಹಾಗಿದೆ. ಆತ ಆ ಇಡೀ ಕುಂಭಮೇಳದಲ್ಲೇ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವಾಗಿ ಕಂಗೊಳಿಸ್ತಾ ಇದ್ದಾರೆ. ಹಾಗೇನೆ ಸೌತ್ ಆಫ್ರಿಕಾದ ಭಕ್ತಿ ನರಸಿಂಹಸ್ವಾಮಿಯಲ್ಲಿದ್ದಾರೆ. ಇನ್ನು ನಾನಾ ದೇಶಗಳ ಪ್ರಜೆಗಳು ಅಲ್ಲಿ ಭಕ್ತಿ ಸಾಗರದಲ್ಲಿ ಮುಳುಗುತ್ತಾ ಇದ್ದಾರೆ. ಇವರನ್ನ ಸನಾತನ ಆಕರ್ಷಿಸಿದ್ದು ಹೇಗೆ? ಅಲ್ಲಿ ಯಾರೂ ಕತ್ತಿ ಹಿಡಿದು ಹೋಗಿರಲಿಲ್ಲ, ಬಲವಂತವಾಗಿ ಇವರನ್ನ ಮತಾಂತರ ಮಾಡಲಿಲ್ಲ, ಅವರಿಗೆ ಯಾವ ಆಮಿಷಗಳನ್ನು ಯಾರೂ ಒಡ್ಡಲಿಲ್ಲ. ಅಲ್ಲಿ ಮತ ಬದಲಾಯಿಸಿದರೆ ಮಾತ್ರ ಪತ್ನಿಯರನ್ನ ಬದಲಾಯಿಸಬಹುದು ಅಂತಲೋ ಬಹು ವಿವಾಹಗಳನ್ನ ಮಾಡಿಕೊಳ್ಳಬಹುದು ಅಂತಲೋ ಯಾರೂ ಹೇಳಲಿಲ್ಲ. ಆದರೂ ಅವರನ್ನ ಸನಾತನ ಅಷ್ಟು ಬಲವಾಗಿ ಆಕರ್ಷಿಸಿದ ಹೇಗೆ? ಇದು ಮೂಲ ಧರ್ಮದ ಸುಪ್ತ ನೆನಪುಗಳ ಜಾಗೃತಿನ ಅಥವಾ ಅವರ ಬಗೆಹರಿಯದ ಪ್ರಶ್ನೆಗಳಿಗೆ, ಜಿಜ್ಞಾಸೆಗಳಿಗೆ ಸನಾತನದಲ್ಲಿ ಉತ್ತರ ಸಿಕ್ಕಿದ ಪರಿಣಾಮನ? ಇನ್ನು ಅಲ್ಲಿ ಕೂಡ ಒಂದಷ್ಟು ಕಮಂಗಿಗಳನ್ನ ಕಾಣೋದಿಕ್ಕೂ ಸಾಧ್ಯ ಆಗ್ತಾ ಇದೆ. ಯಾರೋ ಬಾಬಾ ಪಾಪ ತನ್ನ ಗುಡಾರದಲ್ಲಿ ತನ್ನ ಪಾಡಿಗೆ ತಾನಿರ್ತಾನೆ. ಆತನನ್ನ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಿ ಕೆಣಕೋದು, ಕೈಯಲ್ಲಿ ಕ್ಯಾಮರಾ ಮೈಕು ಇದೆ ಅನ್ನೋ ಅಹಂಕಾರಕ್ಕೆ ಬಿದ್ದು ಮೌಢ್ಯವನ್ನೇ ಪ್ರಗತಿಪರ ಚಿಂತನೆ ಅಂತ ಭ್ರಮಿಸಿ ಅವರ ಮುಂದೆ ಉದ್ದಟತನವನ್ನ ಪ್ರದರ್ಶಿಸೋದು ಮಾಡಿ ಕೆಲವರು ನಾಗಾ ಬಾಬಾಗಳ ಕೈಲಿ ಒದೆ ಕೂಡ ತಿಂತಾ ಇದ್ದಾರೆ. ಅದೊಂಥರ ಕೆಲವರಿಗೆ ವಿಲಕ್ಷಣ ಮನೋರಂಜನೆಯನ್ನು ಕೂಡ ಕೊಡ್ತಾ ಇದೆ. ಇದೇ ವೇಳೆ ಮೌನಿ ಅಮಾವಾಸ್ಯೆ ಕೂಡ ಬಂದಿದ್ದು, ಜನವರಿ 29ರಂದು ಅಮೃತ ಸ್ನಾನ ಮಾಡೋದಕ್ಕೆ ಕೋಟ್ಯಂತರ ಭಕ್ತರು ಪ್ರಯಾಗವನ್ನು ತಲುಪಿಯಾಗಿದೆ. ಇನ್ನಷ್ಟು ಮಂದಿ ಪ್ರಯಾಗರಾಜನತ್ತ ಮುಖ ಮಾಡಿದ್ದಾರೆ. ಜನವರಿ 29ರ ಬೆಳಗಿನ ಜಾವ 5:25ರಿಂದ 6 ಗಂಟೆ 18 ನಿಮಿಷಗಳ ನಡುವೆ ಅತ್ಯುತ್ತಮ ಮುಹೂರ್ತ ಇದೆ. ಈ ಮೌನಿ ಅಮಾವಾಸ್ಯೆ ಅಂದ್ರೆ ಮಾಘ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆಯ ದಿನ ಮೌನ ವ್ರತವನ್ನು ಆಚರಿಸಿ ಶಿವ ಹಾಗೂ ವಿಷ್ಣು ಪೂಜೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅಂತ ಹೇಳ್ತಾರೆ. ಹಾಗೇನೆ ಮೌನಿ
ಅಮಾವಾಸ್ಯೆ ಎಂದು ನದಿ ಸ್ನಾನವನ್ನು ಮಾಡಬೇಕು, ಆ ಬಳಿಕ ದೇವರ ಧ್ಯಾನವನ್ನು ಮಾಡಬೇಕು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ಮೌನಿ ಅಮಾವಾಸ್ಯೆಯ ದಿನ ಉಪವಾಸ ಮಾಡಿ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವವರು, ಪ್ರದಕ್ಷಿಣೆ ಹಾಕುವವರಿಗೆ ಕೂಡ ಕಡಿಮೆ ಏನಿಲ್ಲ. ಒಂದು ವೇಳೆ ಅಮಾವಾಸ್ಯೆ ಎಂದು ಉಪವಾಸ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದವರು ಸಿಹಿಯನ್ನು ತಿಂದು ದಿನ ಕಳಿಬೇಕು ಅಂತ ಹೇಳಲಾಗುತ್ತೆ. ಅದರಲ್ಲೂ ಈ ಮೌನಿ ಅಮಾವಾಸ್ಯೆ ಸೋಮವಾರ ಬಂದ್ರೆ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದರ ಜೊತೆಗೆ ಅವತ್ತೇ ಕುಂಭಮೇಳ ಕೂಡ ನಡೀತಿದ್ರೆ ಅದು ಸರ್ವಶ್ರೇಷ್ಠ ಅಂತ ನಂಬುತ್ತಾರೆ. ಇದೇ ಕಾರಣದಿಂದ ಮೌನಿ ಅಮಾವಾಸ್ಯೆಯ ಅಮೃತ ಸ್ನಾನದ ಕಾರಣಕ್ಕೆ ಪ್ರಯಾಗಕ್ಕೆ ಕೋಟ್ಯಂತರ ಮಂದಿ ಪವಿತ್ರ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಗಂಗಾ ಯಮುನಾ ನದಿಗಳ ಉದ್ದಕ್ಕೂ 12 ಕಿಲೋಮೀಟರ್ವರೆಗೆ ಸ್ನಾನಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಜನಜಂಗುಳಿ ಹೆಚ್ಚು ಸೇರದಂತೆ ಅಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಅಲ್ಲಿಗೆ 10 ಕೋಟಿಯಷ್ಟು ಮಂದಿ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಅದರಲ್ಲಿ 20% ಜನ ಅಲ್ಲಿಗೆ ಬಂದು ಅಮೃತ ಸ್ನಾನವನ್ನು ಮಾಡಿದರೂ ಕೂಡ ಅದೊಂದು ದಾಖಲೆಯಾಗಿ ಉಳಿಯುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಈಗಾಗಲೇ ಕುಂಭಮೇಳಕ್ಕೆ ಯಾರು ಹೋಗಿದ್ದೀರಿ ಅಲ್ಲೊಂದು ಅಮೃತ ಸ್ನಾನವನ್ನು ಮಾಡಿ. ಅಲ್ಲಿಗೆ ಹೋಗೋದಕ್ಕೆ ಆಗದೇ ಇರೋರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಹತ್ತಿರ ಇರುವ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿ ದೇವರ ಧ್ಯಾನ ಮತ್ತು ಪೂಜೆಯನ್ನು ನೀವು ಮಾಡಬಹುದು. ಆದರೆ ಒಂದು ನೆನಪಲ್ಲಿಡಿ, ಈ ಸ್ನಾನಗಳು ನಿಮ್ಮ ದೇಹ ತೊಳೆಯೋ ಸ್ನಾನಗಳಲ್ಲ. ಇವು ನಮ್ಮ ಮನಸ್ಸಿನ ಮಲಿನವನ್ನ ತೊಳ್ಕೊಳ್ಳೋದಿಕ್ಕೆ ಮಾಡೋ ಸ್ನಾನಗಳು, ಪಾಪಗಳನ್ನು ತೊಳ್ಕೊಳ್ಳೋದಿಕ್ಕೆ ಮಾಡೋ ಸ್ನಾನಗಳಿವು, ಆತ್ಮವಿಮರ್ಶೆಗಾಗಿ ಮಾಡ್ಕೊಳ್ಳೋ ಸ್ನಾನಗಳಿವು. ಹೀಗಾಗಿ ಸ್ನಾನದ ಹೆಸರಲ್ಲಿ ನದಿಗಳನ್ನ ಗಲೀಜು ಮಾಡೋದಿಕ್ಕೆ ಹೋಗಬೇಡಿ. ನೀವು ಸೋಪು ಶಾಂಪೂ ಹಾಕೊಂಡು ನದಿಯಲ್ಲಿ ಮೈಯೆಲ್ಲ ಉಜ್ಜಿಕೊಂಡು ಸ್ನಾನ ಮಾಡಿದ್ರೆ ಆ ಕೆಮಿಕಲ್ ಅಲ್ಲಿನ ಜೀವಿಗಳ ಸಾವಿಗೆ ಕಾರಣ ಆಗುತ್ತೆ. ಅದರ ಪಾಪ ನಿಮ್ಮನ್ನ ತಟ್ಟತ್ತೆ. ಹಾಗೆ ನದಿಗಳಲ್ಲಿ ಜಲಪಾತಗಳ ಬಳಿ ನಿಮ್ಮ ಕೊಳಕು ಬಟ್ಟೆಯನ್ನು ಬಿಟ್ಟು ಬರಬೇಡಿ. ಅದರಿಂದ ನಿಮಗೆ ಜನ್ಮ ಜನ್ಮಗಳಿಗಾಗುವಷ್ಟು ದರಿದ್ರ ಸುತ್ತಕೊಳ್ಳುತ್ತೆ. ನೀರಿನ ಮೂಲಗಳನ್ನು ನಾಶ ಮಾಡಿದರೆ ನೀವು ರೌರವ ನರಕಕ್ಕೆ ಹೋಗ್ತೀರಿ ಅಂತ ನಮ್ಮ ಪುರಾಣಗಳು ಹೇಳಿವೆ. ಸೊ ಪುಣ್ಯ ಸಂಪಾದನೆಗೆ ಅಂತ ಹೋಗಿ ಜಲಮೂಲಗಳನ್ನು ಮಲಿನ ಮಾಡಿ ಪಾಪ ಹೊತ್ಕೊಂಡು ವಾಪಸ್ಸು ಬರ್ತೀರಾ? ಯೋಚನೆ ಮಾಡಿ. ಇನ್ನು ಇಷ್ಟೊಂದು ಜನ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಜನಜಂಗುಳಿಯಿಂದ ಯಾವ ಅನಾಹುತವೋ ಆಗದ ಹಾಗೆ ನೋಡ್ಕೊಳ್ಳೋದಿಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಕುಂಭಕ್ಕೆ ಬರುವ ವಾಹನಗಳಿಗೆ ಅಂತಲೇ ಸೆಕ್ಟರ್ ಮಾದರಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜನವರಿ 29ನೇ ತಾರೀಕು ವಾಹನಗಳನ್ನು ನದಿಯ ಬಳಿಗೆ ಬಿಡುವುದಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಮೌನಿ ಅಮಾವಾಸ್ಯೆ ಎಂದು VIP ಝೋನ್ ಅನ್ನೋದನ್ನ ತೆಗೆದು ಹಾಕಿದ್ದಾರೆ. ಅವತ್ತು ಅಖಾಡಗಳಿಗೆ ನೀಡಿರುವ ಸಮಯದಲ್ಲಿ ನಾಗಾ ಸಾಧುಗಳು ಅಮೃತ ಸ್ನಾನವನ್ನ ಮಾಡ್ತಾರೆ. ಮೊಟ್ಟ ಮೊದಲ ಸ್ನಾನ ಅವರದ್ದೇ ಆಗಿರುತ್ತೆ. ಅವರು ಸ್ನಾನ ಮಾಡುವಾಗ ನೀವ್ಯಾರೂ ಅಲ್ಲಿಗೆ ಹೋಗಬೇಡಿ. ಇನ್ನು ಅಲ್ಲಿ ಹಲವಾರು ಬ್ರಿಡ್ಜ್ಗಳನ್ನು ಒನ್ ವೇ ಮಾಡಿದ್ದಾರೆ. ಸೆಕ್ಟರ್ಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ವಾಟರ್ ಪೊಲೀಸರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಹಾಗೇನೆ ಪಾರ್ಕಿಂಗ್ ಜಾಗಗಳ ಬಳಿಯಲ್ಲೇ ಸ್ನಾನಘಟ್ಟಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು, ಮೌನಿ ಅಮಾವಾಸ್ಯೆಯ ದಿನ ಮಾತ್ರ ಒಂದು ಸೆಕ್ಟಾರ್ನಿಂದ ಇನ್ನೊಂದು ಸೆಕ್ಟಾರ್ಗೆ ಜನರಿಗೆ ಪ್ರವೇಶವನ್ನು ಕೊಡ್ತಾ ಇಲ್ಲ. ಯಾಕೆ ಅಂದರೆ ಕೋಟ್ಯಂತರ ಮಂದಿ ಒಂದೇ ದಿನ ಅಲ್ಲಿಗೆ ಬರೋದ್ರಿಂದ ನೂಕುನುಗ್ಗಲುಂಟಾಗಿ ಕಾಲ್ತುಳಿತಗಳಂತಹ ಸಮಸ್ಯೆಗಳಾಗಬಾರದು ಅನ್ನೋ ನಿಟ್ಟಲ್ಲಿ ಈ ಬಾರಿ ಸಾಕಷ್ಟು ಕಟ್ಟುದಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಪ್ರಯಾಗದಲ್ಲಿನ ಕುಂಭಕ್ಕೆ ನೀವು ಹೋಗೋದೇ ಆದರೆ ಫೆಬ್ರವರಿಯಲ್ಲಿ ಹೋಗಿ. ಸ್ವಲ್ಪ ಜನಜಂಗುಳಿ ಕಡಿಮೆ ಇರೋ ಸಾಧ್ಯತೆ ಇರುತ್ತೆ. ಅದರಲ್ಲೂ ಫೆಬ್ರವರಿ 3, 12ನೇ ತಾರೀಕು ಅಮೃತ ಸ್ನಾನದ ದಿನಗಳಿವೆ. ಆ ದಿನಗಳನ್ನು ಹೊರತುಪಡಿಸಿ ನೀವು ಅಲ್ಲಿಗೆ ಹೋಗಿದ್ದೆ ಆದರೆ ಜನಜಂಗುಳಿ ಕಡಿಮೆ ಇರಬಹುದು. ಒಂದು ವೇಳೆ ಅಷ್ಟು ದೂರ ಹೋಗೋದಿಕ್ಕೆ ಸಾಧ್ಯವಾಗದೇ ಇದ್ರೆ ನಮ್ಮಲ್ಲೇ ಟಿ ನರಸೀಪುರದ ಕುಂಭಮೇಳಕ್ಕೆ ಹೋಗಿ. ಫೆಬ್ರವರಿ 10, 11 ಹಾಗೂ 12ನೇ ತಾರೀಕು ಅಲ್ಲೂ ಕುಂಭ ನಡೆಯುತ್ತೆ. ಗಂಗೆಯಲ್ಲಿ ಮುಳುಗೋದಿಕ್ಕೆ ಸಾಧ್ಯ ಆಗದೇ ಇದ್ದಿರೇನಂತೆ ತಾಯಿ ಕಾವೇರಿಯಲ್ಲಿ ಕೂಡ ನೀವು ಪವಿತ್ರ ಸ್ನಾನ ಮಾಡೋದಿಕ್ಕೆ ಅವಕಾಶ ಇದೆ. ಆದ್ರೆ ಗಂಗೆ ಆಗ್ಲಿ, ತುಂಗೆ ಆಗ್ಲಿ, ಕಾವೇರಿ ಆಗ್ಲಿ ನಿಯಮ ಮಾತ್ರ ಒಂದೇ ಇರುತ್ತೆ. ನದಿ ನೀರನ್ನ ಗಲೀಜು ಮಾಡಬಾರದು. ನದಿಯಲ್ಲಿ ನಿಮ್ಮ ಕೊಳಕು ಬಟ್ಟೆಗಳನ್ನ ಬಿಟ್ಟು ಬರಬಾರದು. ಇದು ಗೆಳೆಯರೆ ಪ್ರಯಾಗ್ರಾಜ್ಗೆ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಹೆಚ್ಚು ಜನ ಬರ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.